ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ರತ್ನಗಿರಿಗೆ. ನನ್ನ ತಂಗಿಯವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾಯಿದ್ರು, ಹಾಗಾಗಿ ನಾವು ಎಲ್ಲರೂ ರತ್ನಗಿರಿಗೆ ಹೋಗ್ತಾ ಇದ್ದೀವಿ. ನಾನು, ಅಪ್ಪ, ಅಮ್ಮ, ತಮ್ಮ, ನಾದಿನಿ ಪಾಪು, ರಿತ್ವಿಕ್, ಚಾರ್ಮಿಕ ಎಲ್ಲರೂ ಹೋಗ್ತಾ ಇದ್ದೀವಿ. ನಾವು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಪೂಜೆ ಕೂಡ ಶುರು ಆಯಿತು. ಇಲ್ಲಿ ಬಂದು ನನ್ನ ತಂಗಿ ಮತ್ತು ತಂಗಿ ಗಂಡ ಕೂತ್ಕೊಂಡು ಪೂಜೆ ಮಾಡ್ತಿದ್ದಾರೆ. ನಾನ್ ಮಾಡ್ಸೋ ನಿಧಾನಕ್ಕೆ ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ, 1:30 ಆಗುತ್ತೆ ಅಂತ ಮೊದಲೇ ಹೇಳ್ತಾ ಇದ್ದೀನಿ. ಸ್ವಲ್ಪ ಕಟ್ಟೆ ಮಾಡ್ತೀರಾ? ಒಂದು ನಿಮಿಷ ಓಂ ಸಂಜಾನಿ ದೇವಿ ಶುಭಗೆ ಅವರು ಸರ್ವತ್ವಾ ಭಾಗವತನ ಶಾರೋದಸಿ ಪ್ರವೀಮ್ಯಾ ಕಲ್ಯಾಣೇ ತನ್ಮಾರೋತ ಮಾನೋಹಿಂ ಪುತ್ರಾಂ ಯೋಗಮಾನಂ ಮಕ್ಯತೆ ಧಾನ್ಯಂ ಧನಂ ಪಶುಂ ಬಹುಕೀರ್ತಿ ಲಾಭಂ ಶತ ಸಂವತ್ಸರಂ ದೀರ್ಘಾಯುಷ್ಯೇ. ಗಣಪತಿಯನ್ನು ಚೆನ್ನಾಗಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇರಿ. ಓಂ ಸುಮುಖಶ್ಚ ದಂತಶ್ಚ ಕನ್ನಕಃ ಲಂಬೋದಶ್ಚ ವಿಘ್ನರಾಜ ಶೇಷಂ ವಿಸೃಜ್ಯ ಪ್ರದಾದೌ ನಿರ್ವಿಜ್ಯತಾ ಸಿದ್ಧ್ಯರ್ಥಂ ಮಹಾಗಣಪತಿ ಪೂಜಾಂಚ ಕರಿಷ್ಯೆ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ರತ್ನಸಿಂಹಾಸನಾರ್ಥಂ ಪುಷ್ಪಾಣಿ ಸಮರ್ಪಯಾಮಿ. ಈ ಕಡೆ ಕೊಟ್ಟು ಮಹಾಗಣಪತಯೇ ನಮಃ. ದೀಪಂ ದರ್ಶಯಾಮಿ. ಮೂವಾಕ್ಷಿ ಗಣಪತಿ ಮುಂದೆ ಹಾಕಿ ದೀಪಾನಂತರಂ ಆಚಮನಂ ಸಮರ್ಪಯಾಮಿ. ಆಚಮನಾನಂತರಂ ಪರಿಮಳಪತ್ರ ಪುಷ್ಪ ಏಕಶ್ಯಾಮನಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ರೀ ಮಹಾಕ್ಷಿ ಗಣಪತಿ ಸಮರ್ಪಯಾಮಿ. ಪರಿಮಳಪತ್ರ ಪುಷ್ಪಾಣಿ 1:30 ತನಕ ಟೈಮ್ ಧಾರಯಾಮಿ. ಧಾನ್ಯಂ ಧನಂ ಪಶುಂ ಭೋಗೇತಿ ಲಾಭಂ ಶತ ಸಂವತ್ಸರಂ ದೀರ್ಘಾಯು. ಹಾಗೆ ನೀವಿಬ್ರು ಮಾತೃಭ್ಯೋ ನಮಃ, ಇಂದ್ರಭ್ಯೋ ನಮಃ, ಗುರುಭ್ಯೋ ನಮಃ, ಆಚಾರ್ಯಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮಾಧಿದೇವತಾಭ್ಯೋ ನಮಃ, ಸರ್ವೇಭ್ಯೋ ಮಹಾದೇವ್ಯೋ ನಮಃ ಇತ್ಯುಕ್ತ್ವಾ. ನಾನು ಇಲ್ಲಿ ಜಾಸ್ತಿ ವಾಯ್ಸ್ ಕೊಟ್ಟಿಲ್ಲ, ರಾ ಕ್ಲಿಪ್ಪಿಂಗ್ಸ್ ತುಂಬ ಚೆನ್ನಾಗಿದೆ ಅನ್ನಿಸ್ತು, ಹಾಗಾಗಿ ಹಾಗೆ ಹಾಕಿದ್ದೀನಿ. ಉದ್ದಗುಂಡ ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡು ಪೂಜೆ ಕೇಳ್ತಾ ಇತ್ತು ಅಂದರೆ ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ಗಂಟೆ ಆ ರೀತಿಯೇ ಕುತ್ಕೊಂಡು ಪೂಜೆ ಕೇಳ್ತಾ ಇದ್ಲು. ಇವ್ರು ಬಂದು ಲೀಲಾ ಅಂತ, ಸತೀಶ್ ಇದಾರಲ್ಲ ಅವ್ರ ತಂಗಿ. ನನ್ನ ತಂಗಿಗೆ ನಾದಿನಿ ಆಗಬೇಕು. ನಾವಿಬ್ಬರು ಸಜ್ಜಿಗೆ ಮಾಡೋಣ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ. ನಿಜಕ್ಕೂ ಪ್ರಸಾದ ಮಾಡ್ತಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಈ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಶೇರ್ ಮಾಡ್ತೀನಿ. ಒಂದಾನೊಂದು ಸಮಯದಲ್ಲಿ ಆತನ ಪತ್ನಿ ಭದ್ರಶೀಲೆಯು ಪತಿಯುಕ್ತಳಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿದಳು. ಆ ಸಮಯದಲ್ಲಿ ಬಿಟ್ಟು ರಾಜ ದರ್ಶನಾರ್ಥ ಹೇಳಿ ಅವರ ಸಂಕೋಲೆಗಳನ್ನು ತೆಗೆಸಿ ನೀವಿಬ್ರು ಮುಂದೆ ಬನ್ನಿ, ನೀವು ಸ್ವಲ್ಪ ಸೈಡ್ ಬನ್ನಿ. ನೀವಿಬ್ರು ಮಂಗಳ ಹೂವಾಕ್ಷಿ ದೇವ್ರಿಗೆ ಹಾಕಿ ಮಂಗಳಾರತಿ ತಗೊಳ್ಳಿ. ರಕ್ಷಾಂಧಾರಯಾಮಿ ಎಲ್ಲರೂ ಹೇಳ್ಕೊಳ್ಳಿ. ಸತ್ಯನಾರಾಯಣಂ ದೇಹಂ ಸಂದೇಹಂ ವಂಗಕಳಿಂಗ ತ್ರಿಂಗ ಷಟ್ಪಂಚಾಶತ್ ದೇಶಾನಾಂ ಅಯೋಧ್ಯ ಮಧುರಾ ಮಾಯಾ ಕಾಶಿ ಕಾಂಚೀವಂತಿಕಾ ಪುರಿ ಪಾರ್ವತಿ ಪ್ರಮುಖಾ ಪುಣ್ಯಕ್ಷೇತ್ರಾಣಾಂ ಗಂಧಾಗೀರಥಿ ಸರಯೋ ನರ್ಮದಾ ಮಹಾನದೀನಾಂ ಅಗಣ್ಯವರೇಣ್ಯ ಚತುರ್ವೇದಾನಾಂ ರಾಜಾಂ ದ್ವಿಜಾನಾಂ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾನಾಂ ಜಂಬೋ ಪ್ರಕ್ಷಾಕ್ಷಪ್ತಂ ನೆಕ್ವಲ್ ಚೂತೋರ್ ಮರದಿಂದ್ರಿಣಿ ಧಾತ್ರಿ ಮಧುರಂ ಅನೇಕ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಆದ್ಯಂತರಹಿತಸ್ಯ ದಶಾವತಾರಾಣಾಂ ಸುಖಸನ್ನಾ ವರದಾ ಭವ. ಹಂಗೆ ಹೇಳಿದ್ರೆ ಆಯ್ತಲ್ಲ. ಮಾಡಿದ್ರೆ ಅದು ನಿಮಗೆ ಸೇರಿ, ನನಗೆ ಸಂಬಂಧ ಇಲ್ಲ. ಇಲ್ಲಿ ಬಂದು ಪಾಪುಗೆ ಅನ್ನಪ್ರಾಶನ ಮಾಡಿಸ್ತಾ ಇರೋದು. ಸ್ವಲ್ಪ ಜಾಸ್ತಿ ತಗೋಬೇಡ, ಸುಮ್ಮನೆ ತಗೊಳ್ಳಬೇಡ ಅಂತ ಸುಮ್ಮನೆ ಇನ್ನೊಂದು ವಿಖ್ಯಾತಂ ಭುವನತ್ರಯೇ ಹರದನ ಭಕ್ತೀಕೃತಂ ಲೀಲಯ ಅನ್ನಪ್ರಾಶನ ಚೆನ್ನಾಗೈತಮ್ಮ.
ಇಷ್ಟೇ ನಮ್ಮ ಬಟ್ಟಂಗೆ ಕೊಡ್ತೀವಲ್ಲೇ ನೀನು ಸ್ವಲ್ಪ ಹೋಗ್ಬಿಟ್ಟು ಕೈ ತೊಳ್ದು ಅದಕ್ಕೆ ಹೇಳಿದ್ದು ಆಯ್ತಾ. ಹಿಂದ್ಗಡೆ ದೀಪ ಇದೆ, ಭದ್ರ ಈ ಕಡೆ ಒಂದು ನಿಮಿಷ ಆಯ್ತಮ್ಮ. ಮಕ್ಯತೆ ಧಾನ್ಯಂ ಧನಂ ಪಶುಂ ಭೋಗೇತಿ ಲಾಭಂ ಶತ ಸಂವತ್ಸರಂ ದೀರ್ಘಾಯುಃ ಕಲ್ಯಾಣಿ ದೇವಿ ಶುಭಗೆ ಪುರುಷಾತ್ವಾ ಭಾಗವತನ ಶಾರೋ ಅಧ್ಯಮಾಯುಧಾಚೋಹಂ ಮಕ್ಯತೆ ಧಾನ್ಯಂ ಧನಂ ಪಶುಂ ಭೋಗೇತಿ ಲಾಭಂ ಶತ ಸಂವತ್ಸರಂ ದೀರ್ಘಾಯುಃ ಶಿವಂ ಓಂ ಶ್ರೀಯಾಂ ವರ್ಧಿಷ್ಠಮಾಯಿಷ್ಠಮಾರೋಗ್ಯಮಾಯುಧಾಚೋಹಂ ಮಕ್ಯತೆ ಧಾನ್ಯಂ ಧನಂ ಪಶುಂ ಭೋಗೇತಿ ಲಾಭಂ ಶತ ಸಂವತ್ಸರಂ ಸತ್ಯನಾರಾಯಣ ಕೃಪಾ ಕಟಾಕ್ಷ ಆರೋಗ್ಯಮಾಯುಧಾಚೋಹಂ ಮಕ್ಯತೆ ಧಾನ್ಯಂ ಧನಂ ಪಶುಂ ಭೋಗೇತಿ ಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ ಇಷ್ಟಕಾಮ್ಯಾರ್ಥ ಪ್ರಾಪ್ತಿರಸ್ತು. ಓಂ ಶ್ರೀಯಾಂ ವರ್ಧಿಷ್ಠಮಾಯಿಷ್ಠಮಾರೋಗ್ಯಮಾಯುಧಾಚೋಹಂ ಶತ ಸಂವತ್ಸರಂ ದೀರ್ಘಮಾಯುಃ ಇಷ್ಟಕಾಮ್ಯಾರ್ಥ ಫಲಸಿದ್ಧಿರಸ್ತು. ಲಕ್ಷ್ಮೀ ಸತ್ಯನಾರಾಯಣ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪ್ರಸಾದ ಕೂಡ ತುಂಬಾ ರುಚಿಯಾಗಿತ್ತು ಅಂತ ಹೇಳ್ಬೋದು. ಹಾಗೆ ನಾವು ಎಲ್ಲರೂ ಒಬ್ಬೊಬ್ಬರಾಗಿ ಪೂಜೆ ಮಾಡಿದ್ವಿ. ಇವ್ರು ಬಂದು ನಮ್ಮ ದೊಡ್ಡ ಮಾವನು ಮತ್ತು ಅತ್ತೆ, ಅಮ್ಮನ ತಮ್ಮ. ಆನಂತರ ನಾನು ಕೂಡ ಪೂಜೆ ಮಾಡಿದೆ. ಆ ನಂತರ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಇವ್ರು 3 ಜನ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಕಾಳು ಪಲ್ಯ, ಹೆಸರುಬೇಳೆ, ಕಾಂಗ್ರೆಸ್ ಕಡಲೆ ಬೀಜದ ಪಲ್ಯ, ಬೋಂಡ, ಹಪ್ಪಳ, ಒಬ್ಬಟ್ಟು, ಪುಳಿಯೋಗರೆ, ಅನ್ನ ಸಾಂಬಾರು, ಮಜ್ಜಿಗೆ ಅನ್ನ ಎಲ್ಲೂ ತುಂಬ ಚೆನ್ನಾಗಿತ್ತು ಊಟ. ನಮ್ಮ ಮುದ್ದು ಗುಂಡ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ. ಮಕ್ಕಳು ಈ ರೀತಿ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿದ್ರೆ ನೋಡೋಕೆ ಎಷ್ಟು ಚಂದ ಅಲ್ವಾ. ಮತ್ತೆ ಹೊರಗಡೆ ಬಂದರೆ ಕೋತಿಗಳಂತೂ ತುಂಬ ಇದ್ವು. ಎಷ್ಟು ಇದ್ವು ಅಂದರೆ ಲೈನ್ಗೆ ಬರ್ತಾ ಇದ್ವು. ಮತ್ತೆ ನಾವೀಗ ಹೊರಡೋ ಟೈಮ್ ಅಂತೂ ಎಲ್ಲರಿಗೂ ಬಾಯಿ ಹೇಳಿ ಹೊರಡ್ತಾ ಇದ್ದೀವಿ. ಎಲ್ಲರಿಗೂ ಬಾಯ್ ಬಾಯ್ ಸತೀಶ್, ಬರ್ತೀವಿ. ಹ್ಞೂ ತಾಂತೀನಿ. ಬರ್ರಿ ಎಲ್ಲ ನಾಮಕರಣ ಬರ್ರಿ ಆತ. ಬಾಯ್ 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 ಬಾಯ್. ಮತ್ತೆ ನಾವು ಅಲ್ಲಿಂದ ಹೊರಟು ಬಂದಿದ್ದು ದೇವಸ್ಥಾನಕ್ಕೆ. ನಮ್ಮ ಮುದ್ದು ಗೊಂಬೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, 2 ಜುಟ್ಟು ಹಾಕ್ಕೊಂಡು. ಮತ್ತು ಅಮ್ಮ ಪೂಜೆ ಮಾಡಿಸೋದಕ್ಕೆ ಸಾಮಾನು ತಗೊತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ದೇವ್ರು ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ರಿ, ಹೊರ್ಗಡೆಯಿಂದನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಮಂಗಳಾರತಿ ಎಲ್ಲ ತೊಗೊಂಡು ಅಲ್ಲಿಂದ ಬೇಗನೆ ಹೊರಟು ಬಂದ್ವಿ. ಯಾಕೆಂದರೆ ನೆಕ್ಸ್ಟ್ ದಿವಸ ಅಣ್ಣನ ಪಾಪದು ನಾಮಕರಣ ಇತ್ತು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು.